ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಈ ಜಗತ್ತಲ್ಲಿ ಕೆಲವೊಮ್ಮೆ ಶಾಂತಿಗಾಗಿ ಕೂಡ ಯುದ್ಧವನ್ನ ಮಾಡಬೇಕಾಗಿ ಬರುತ್ತೆ. ಇದನ್ನು ನಾವು ಇತಿಹಾಸದ ಪುಟಗಳಲ್ಲಿ ಸಾಕಷ್ಟು ಬಾರಿ ಓದಿದೀವಿ ಕೂಡ. ಯುದ್ಧ ಪಿಪಾಸುವಾಗಿದ್ದ ಅಶೋಕನಿಂದಲೇ ಶಾಂತಿ ಅನ್ನೋ ಪದಕ್ಕೊಂದು ಸ್ಪಷ್ಟವಾದ ಅರ್ಥ ಸಿಕ್ತು. ಹಿಟ್ಲರ್ನ ದ್ವೇಷವನ್ನ ಸೋಲಿಸೋದಕ್ಕಾಗಿನೇ ಎರಡನೇ ಮಹಾಯುದ್ಧ ನಡೀತು. ಇಸ್ಲಾಮಿಕ್ ಉಗ್ರವಾದವನ್ನ ಮಣಿಸೋದಕ್ಕೆ ಅಮೆರಿಕ ಹಾಗೂ ಮಿತ್ರ ಪಡೆಗಳು 16 ವರ್ಷಗಳ ಕಾಲ ಯುದ್ಧ ಮಾಡಬೇಕಾಗಿ ಬಂತು. ಹೀಗೆ ಒಂದರ ಅಂತ್ಯಕ್ಕಾಗಿ ಅಲ್ಲಿ ಒಂದು ಯುದ್ಧ ನಡಿಬೇಕಾಗತ್ತೆ. ಅಂಥ ಯುದ್ಧಕ್ಕೆ ಈಗ ಜಗತ್ತು ಸಿದ್ಧ ಆಗ್ತಾ ಇದೆಯಾ ಅನ್ನೋ ಅನುಮಾನ ಮೂಡ್ತಾ ಇದೆ. ಆ ಅನುಮಾನಕ್ಕೆ ಕಾರಣವಾಗ್ತಾ ಇರೋದು ಫ್ರಾನ್ಸ್ನ ಅಧ್ಯಕ್ಷ ಎಮಾನ್ಯುಯಲ್ ಮ್ಯಾಕ್ರಾನ್ ಕೊಟ್ಟಿರೋ ಅದೊಂದು ಹೇಳಿಕೆ. ಅಲ್ಲಿ ಅವರು ಪುತಿನ್ ವಿರುದ್ಧ ಹರಿಹಾಯ್ದಿರೋದಲ್ಲದೆ ಇಡೀ ಯುರೋಪ್ ಮುಂದಾಗಬಹುದಾದ ಅನಾಹುತವನ್ನು ಎದುರಿಸೋದಕ್ಕೆ ಒಟ್ಟಾಗಿ ನಿಲ್ಲಬೇಕು, ರಷ್ಯಾದ ವಿರುದ್ಧ ಯುದ್ಧಕ್ಕೆ ಸಿದ್ಧವಾಗಬೇಕು ಅನ್ನೋ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಹಾಗಾದ್ರೆ ಏನಾಗ್ತಾ ಇದೆ ಯುರೋಪ್ ಅಲ್ಲಿ? ಪುತಿನ್ ಬಗ್ಗೆ ಯುರೋಪ್ ಅಷ್ಟೊಂದು ಭಯವನ್ನ ಬೆಳೆಸ್ಕೊಳ್ತಾ ಇರೋದಾದ್ರೂ ಯಾಕೆ? ಇಲ್ಲಿ ಮ್ಯಾಕ್ರಾನ್ ಹೇಳ್ತಾ ಇರೋದು ಏನು ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನಾವಿಲ್ಲಿ ನೋಡೋಣ. ಗೆಳೆಯರೆ, ನಿಮ್ಮಲ್ಲಿ ಸಾಕಷ್ಟು ಜನರಿಗೆ ಎರಡನೇ ಮಹಾಯುದ್ಧದ ಬಗ್ಗೆ ಗೊತ್ತಿದೆ. ಅಲ್ಲಿ ಹಿಟ್ಲರ್ ಅನ್ನೋ ನಾಯಕನ ಹುಂಬತನ, ಇಡೀ ಜಗತ್ತನ್ನ ಗೆಲ್ಲಬೇಕು ಅನ್ನೋ ದುರಾಸೆ, ಶ್ರೇಷ್ಠತೆಯ ರೋಗ, ಮನುಷ್ಯರ ನಡುವಿನ ದ್ವೇಷ, ಇವೆಲ್ಲವೂ ಕೂಡ ಅಲ್ಲೊಂದು ಘೋರ ಯುದ್ಧಕ್ಕೆ ನಾಂದಿ ಹಾಡಿದ್ವು. ಅಲವತ್ತು ಹಿಟ್ಲರ್ನ ಸೈನ್ಯದ ಮುಂದೆ ಯುರೋಪಿನ ಶಕ್ತಿಗಳು ಬಿಳಿ ಬಾವುಟ ಹಿಡ್ಕೊಂಡು ನಿಂತು ಬಿಟ್ಟಿದ್ರೆ ಅಲ್ಲೊಂದು ಯುದ್ಧ ನಡೀತಿರ್ಲಿಲ್ವೇನೋ. ಆದ್ರೆ ಜಗತ್ತಿನ ಶಾಂತಿ ಅನ್ನೋದು ಸರ್ವನಾಶವಾಗಿ ಹೋಗಿರ್ತಾ ಇತ್ತು. ಇಡೀ ಜಗತ್ತು ದ್ವೇಷದ ದಳ್ಳುರಿಯಲ್ಲಿ ಸುಟ್ಟು ಭಸ್ಮವಾಗಿರ್ತಾ ಇತ್ತು ಏನು. ಹೀಗಾಗಿನೇ ಅಲ್ಲಿ ಯುರೋಪಿಯನ್ ದೇಶಗಳು ಒಟ್ಟಾಗಿ ಹಿಟ್ಲರ್ನ ವಿರುದ್ಧ ಸೆಟೆದು ನಿಂತು ಅಲ್ಲಿ ಘೋರ ಯುದ್ಧವೊಂದು ನಡೆದು ಹೋಯಿತು. ಆ ಯುದ್ಧದಲ್ಲಿ ಕೋಟ್ಯಂತರ ಮಂದಿ ಸಾವಿಗೀಡಾದ್ರು, ಸಾಕಷ್ಟು ಆಸ್ತಿಪಾಸ್ತಿಗಳ ನಷ್ಟ ಆಯಿತು. ಆದ್ರೆ ಕಡೆಗೆ ಯುದ್ಧ ನಿಲ್ತು. ಆ ಯುದ್ಧದ ನಂತರ ಜಗತ್ತಲ್ಲಿ ಅಂಥ ಮತ್ತೊಂದು ಘನಘೋರ ಕದನ ನಡೀಲಿಲ್ಲ. 1945 ನಂತರ ಶುರುವಾದ ಯಾವುದೇ ಯುದ್ಧ ಕೂಡ ಜಾಗತಿಕ ಯುದ್ಧ ಅನ್ನಿಸ್ಕೊಳ್ಳಿಲ್ಲ. ಆದ್ರೆ ಈಗ ಪರಿಸ್ಥಿತಿ ಮತ್ತೆ ಬಿಗಡಾಯಿಸ್ತಾ ಇದೆ. ಯುರೋಪ್ ಯುದ್ಧಗ್ರಸ್ತವಾಗುವ ಸಾಧ್ಯತೆ ಕಾಣ್ತಾ ಇದೆ. ಯುರೋಪಿನ ಅಷ್ಟೂ ದೇಶಗಳು ಒಟ್ಟಾಗಿ ರಷ್ಯಾದ ಮೇಲೆ ಸಮರ ಸಾರುವ ಲಕ್ಷಣಗಳು ಕಂಡು ಬರ್ತಾ ಇವೆ. ಅದಕ್ಕೆ ಕಾರಣವಾಗ್ತಾ ಇರೋದು ರಷ್ಯಾದ ಅಗ್ರೆಷನ್. ಗೆಳೆಯರೆ, ರಷ್ಯಾ ಯುಕ್ರೇನ್ ಮೇಲೆ ದಾಳಿ ಮಾಡಿ 2 ವರ್ಷಗಳು ಮುಗಿದು ಹೋಗಿವೆ. ಅಲ್ಲಿ ಹಾವು ಸಾಯ್ತಿಲ್ಲ, ಕೋಲು ಮುರಿತಿಲ್ಲ. ಸದ್ಯಕ್ಕೆ ಯುಕ್ರೇನ್ ನ ಬಗ್ಸೋದಕ್ಕೆ ರಷ್ಯಾಗೆ ಸಾಧ್ಯ ಆಗ್ತಿಲ್ಲ. ಅದಕ್ಕೆ ಕಾರಣ ಯುಕ್ರೇನ್ಗೆ ಪಶ್ಚಿಮದ ದೇಶಗಳು ಕೊಡ್ತಾ ಇರೋ ಆಯುಧ ಮತ್ತು ಹಣಕಾಸಿನ ಸಹಕಾರ. ಆದ್ರೆ ಒಂದು ವೇಳೆ ಅಲ್ಲಿ ರಷ್ಯಾ ಯುಕ್ರೇನ್ ಅನ್ನ ಸಂಪೂರ್ಣವಾಗಿ ಸೋಲಿಸಿ ಬಿಡ್ತು ಅಂತ ಇಟ್ಕೊಳ್ಳಿ, ಆಗ ಗತಿ ಏನು? ಅವ್ರಷ್ಟಕ್ಕೆ ಸುಮ್ಮನಾಗ್ಬಿಡ್ತಾರಾ? ರಷ್ಯಾದ ಈ ಯುದ್ಧೋತ್ಸಾಹ ಯುಕ್ರೇನಿನ ಗೆಲುವಿನೊಂದಿಗೆ ನಿಂತು ಹೋಗುತ್ತಾ? ಖಂಡಿತ ಇಲ್ಲ ಅಂತ ಹೇಳ್ತಿದ್ದಾರೆ ಫ್ರಾನ್ಸ್ನ ಅಧ್ಯಕ್ಷ ಎಮಾನ್ಯುಯಲ್ ಮ್ಯಾಕ್ರಾನ್. ಇಲ್ಲಿ ಎಮಾನ್ಯುಯಲ್ ಮ್ಯಾಕ್ರಾನ್ ಹೇಳ್ತಾ ಇರೋದು ಏನು ಅನ್ನೋದನ್ನ ಸ್ಪಷ್ಟವಾಗಿ ನಾವು ಅರ್ಥ ಮಾಡ್ಕೋಬೇಕು. ರಷ್ಯಾ ಯುಕ್ರೇನ್ ಮೇಲಿನ ಯುದ್ಧವನ್ನ ಗೆದ್ದಿದ್ದೆ ಆದ್ರೆ ಅವರು ಅಲ್ಲಿಗೆ ಸುಮ್ಮನಾಗೋದಿಲ್ಲ. ಯುರೋಪಿನ ಒಂದೊಂದೇ ದೇಶವನ್ನ ಆಕ್ರಮಿಸಿಕೊಳ್ಳುವ ಪ್ರಯತ್ನವನ್ನು ಮಾಡ್ತಾ ಹೋಗ್ತಾರೆ. ಅದರಲ್ಲೂ ರಷ್ಯಾ ಜೊತೆ ಗಡಿ ಹಂಚಿಕೊಳ್ಳುವ ಮತ್ತಷ್ಟು ದೇಶಗಳು ಅಲ್ಲಿ ಸಮಸ್ಯೆಗೆ ಈಡಾಗತ್ವೆ. ಮುಂದೆ ಸಾಕಷ್ಟು ವರ್ಷಗಳ ಕಾಲ ಯುದ್ಧಗಳು ಹೀಗೆ ಮುಂದುವರಿತಾ ಹೋದ್ರೆ ಜಗತ್ತು ಸಂಪೂರ್ಣವಾಗಿ ಅಶಾಂತಿಗೀಡಾಗತ್ತೆ. ಹೀಗಾಗಿ ಮುಂದಿನ ತಲೆಮಾರಿಗೆ ಶಾಂತಿ ಬೇಕು ಅನ್ನೋದಾದ್ರೆ ಈಗ ರಷ್ಯಾದ ವಿರುದ್ಧ ಯುರೋಪಿಯನ್ ಯೂನಿಯನ್ ಒಂದು ದೊಡ್ಡ ಯುದ್ಧವನ್ನ ಮಾಡಲೇಬೇಕು ಅನ್ನೋ ಮಾತನ್ನ ಎಮಾನ್ಯುಯಲ್ ಮ್ಯಾಕ್ರಾನ್ ಹೇಳಿದ್ದಾರೆ. ಇಲ್ಲಿ ಸೋವಿಯತ್ ಒಕ್ಕೂಟ ಒಡೆದು ಹೋದ ನಂತರ ರಷ್ಯಾದ ಶಕ್ತಿ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗಿತ್ತು. ಆಗ ಯುರೋಪಿಯನ್ ಯೂನಿಯನ್ ಹಾಗೂ ಅಮೆರಿಕಗಳು ಸಾಕಷ್ಟು ಚೇತರಿಸಿಕೊಂಡು ಬೆಳೆದು ನಿಂತು ಈ ಭಾಗದಲ್ಲಿ ಶಾಂತಿ ಕೂಡ ನೆಲೆ ನಿಲ್ಲೋ ಹಾಗಾಯ್ತು. ಆದ್ರೆ ಪುತಿನ್ ರಷ್ಯಾದ ಅಧ್ಯಕ್ಷರಾದ ನಂತರ ಪರಿಸ್ಥಿತಿಯಲ್ಲಿ ಬದಲಾಗ್ತಾ ಹೋಯಿತು. ಪುತಿನ್ ರಷ್ಯಾದ ಶಕ್ತಿಯನ್ನ ಹೆಚ್ಚು ಮಾಡೋ ಕಡೆಗೆ ಗಮನ ಹರಿಸಿದ್ರು. ಚೆಚನ್ಯಾ ಸೇರಿದ ಹಾಗೆ ಸಾಕಷ್ಟು ಕಡೆಗಳಲ್ಲಿ ಶುರುವಾಗಿದ್ದ ಬಂಡಾಯವನ್ನ ಮಟ್ಟ ಹಾಕಿದ್ರು. ಕ್ರಿಮಿಯಾನ ಆಕ್ರಮಿಸಿಕೊಂಡ್ರು. ರಷ್ಯಾದ ಆರ್ಥಿಕ ಶಕ್ತಿಯನ್ನು ಕೂಡ ಹೆಚ್ಚು ಮಾಡ್ತಾ ಹೋದ್ರು. ಈಗ ನೇರ ಯುಕ್ರೇನ್ ಮೇಲೆ ಮುಗಿಬಿದ್ದಿದ್ದಾರೆ. ರಷ್ಯಾದ ವಿಸ್ತರಣಾ ನೀತಿ ಹಾಗೂ ಯುದ್ಧ ದಾಹವನ್ನ ನೋಡ್ತಾ ಇದ್ರೆ ಈ ಹಿಂದೆ ಸೋವಿಯತ್ನ ಭಾಗವಾಗಿದ್ದ ದೇಶಗಳನ್ನ ಮತ್ತೆ ರಷ್ಯಾ ತನ್ನ ತೆಕ್ಕೆಗೆ ತಗೊಳ್ಳುವ ಯೋಚನೆಯಲ್ಲಿದ್ದಾಗಿದೆ. ಹಳೆ ಸೋವಿಯತ್ ದೇಶಗಳನ್ನೆಲ್ಲ ಆಕ್ರಮಿಸಿಕೊಂಡು ಅವೆಲ್ಲವನ್ನ ಒಂದುಗೂಡಿಸಿ ಮತ್ತೆ ಸೋವಿಯತ್ ಕಟ್ಟೋದು ಅಂತಲ್ಲ. ಆದ್ರೆ ಸೋವಿಯತ್ ಭಾಗವಾಗಿದ್ದ ದೇಶಗಳು ಅಮೆರಿಕದ ನೆರಳಲ್ಲಿ ನಿಲ್ಲದ ಹಾಗೆ ಮತ್ತೆ ಅವರು ರಷ್ಯಾದ ಆಶ್ರಯದಲ್ಲೇ ಇರೋ ತರದ ವ್ಯವಸ್ಥೆಯೊಂದನ್ನ ಮಾಡೋ ಬಗ್ಗೆ ಪುತಿನ್ ಯೋಚಿಸ್ತಾ ಇರೋ ಹಾಗಿದೆ. ಅದಕ್ಕಾಗಿ ಅವರು ರಷ್ಯಾದ ಗಡಿಯಲ್ಲಿನ ಯುರೋಪಿಯನ್ ದೇಶಗಳ ಆಡಳಿತಗಳಲ್ಲಿ ಹಸ್ತಕ್ಷೇಪ ಮಾಡ್ತಾ ಹೋಗ್ತಾರೆ. ಮಾತು ಕೇಳದ ದೇಶಗಳ ಮೇಲೆ ಯುದ್ಧಕ್ಕೂ ನಿಲ್ಲುವ ಸಾಧ್ಯತೆಗಳಿರುತ್ತವೆ. ಹೀಗಾಗಿ ಯುರೋಪ್ ಈಗ ಕೈ ಕಟ್ಟಿ ಕೂತ್ರೆ ಅದು ಮುಂದಿನ ದಿನಗಳಲ್ಲಿ ಯುರೋಪ್ನ ಪತನಕ್ಕೆ ಕಾರಣವಾಗುತ್ತೆ ಅಂತ ಮ್ಯಾಕ್ರಾನ್ ಹೇಳ್ತಾ ಇದ್ದಾರೆ. ಗೆಳೆಯರೆ, ಇಲ್ಲಿ ಯುರೋಪಿಯನ್ ಯೂನಿಯನ್ ಹಾಗೂ ನ್ಯಾಟೋ ಆಧಿಪತ್ಯವನ್ನ ಕಡಿಮೆ ಮಾಡಬೇಕು ಅಂತ ರಷ್ಯಾ ಹೊರಟಿದೆ. ಹಾಗೆ ರಷ್ಯಾದ ಶಕ್ತಿಯನ್ನ ಸಂಪೂರ್ಣವಾಗಿ ನಾಶ ಮಾಡಿಬಿಡಬೇಕು ಅಂತ ಅಮೆರಿಕ ನೇತೃತ್ವದ ಕೂಟ ಬಯಸ್ತಾ ಇದೆ. ಇಲ್ಲಿ ಒಂದಂತೂ ನಿಜ, ಈ ಬಾರಿ ರಷ್ಯಾ ಏನಾದ್ರೂ ಸ್ವಲ್ಪ ಯಾಮಾರಿದ್ರೆ ಅದು ಇನ್ನಷ್ಟು ಚೂರುಗಳಾಗೋದ್ರಲ್ಲಿ ಅನುಮಾನಗಳಿಲ್ಲ. ಈ ಹಿಂದೆ ಸೋವಿಯತ್ ಅನ್ನ ಒಡೆದು ಹಾಕಿದ್ದ ಅಮೆರಿಕ ಈಗ ಮತ್ತೆ ರಷ್ಯಾನ ಒಡೆಯುವ ತಂತ್ರವನ್ನು ಮಾಡ್ತಾ ಇದೆ. ಈ ಬಗ್ಗೆ ಪುತಿನ್ ಕೂಡ ಸಾಕಷ್ಟು ಬಾರಿ ಹೇಳಿಕೊಂಡಿದ್ದಾರೆ. ಮೊದಲಿಗೆ ರಷ್ಯಾದಿಂದ ಸೈಬೀರಿಯಾನ ಬೇರ್ಪಡಿಸಬೇಕು ಅಂತ ಅಮೆರಿಕ ಅಂದ್ಕೊಂಡಿದೆ. ಈ ಮೂಲಕ ಅಮೆರಿಕ ಮತ್ತು ರಷ್ಯಾದ ನಡುವೆ ಒಂದು
ದೊಡ್ಡ ಬಫರ್ ಝೋನ್ ಅನ್ನ ನಿರ್ಮಾಣ ಮಾಡ್ಕೊಳ್ಳೋದಕ್ಕೆ ಅವರು ಪ್ಲಾನ್ ಮಾಡ್ತಾ ಇರೋ ಹಾಗೆ ಕಾಣ್ತಾ ಇದೆ. ಆ ನಂತರ ಯುರೋಪ್ ಖಂಡದಲ್ಲಿರುವ ಚೆಚನ್ಯಾ ಸೇರಿದ ಹಾಗೆ ಇನ್ನುಳಿದ ಸಾಕಷ್ಟು ರಷ್ಯಾದ ಪ್ರದೇಶಗಳನ್ನ ಸ್ವತಂತ್ರಗೊಳಿಸಿ ರಷ್ಯಾದ ಬಲವನ್ನ ಮತ್ತಷ್ಟು ಕುಗ್ಗಿಸಬೇಕು ಅಂತ ಅಮೆರಿಕ ತಂತ್ರವೊಂದನ್ನ ಹೆಣೆದಿದೆ. ಹೀಗಿರುವಾಗ ಒಂದು ವೇಳೆ ರಷ್ಯಾ ಏನಾದ್ರೂ ಅಚಾನಕ್ ಆಗಿ ಯುರೋಪ್ ಮೇಲೆ ದಾಳಿ ಮಾಡಿದ್ದೆ ಆದ್ರೆ ಅದು ತನ್ನ ತಲೆ ಮೇಲೆ ತಾನೇ ಕಲ್ಲು ಎಳ್ಕೊಂಡ ಹಾಗಾಗತ್ತೆ. ತನ್ನ ವಿರೋಧಿಗಳು ತನ್ನ ವಿರುದ್ಧ ಒಟ್ಟಾಗೋದಕ್ಕೆ ಅಲ್ಲಿ ರಷ್ಯಾನೇ ಅವಕಾಶ ಕೊಟ್ಟಂತಾಗತ್ತೆ. ಅಲ್ಲಿ ನ್ಯಾಟೋ ಪಡೆಗಳು ಒಂದಾಗತ್ವೆ. ರಷ್ಯಾದ ಥ್ರೆಟ್ ಇರುವ ಇನ್ನಷ್ಟು ದೇಶಗಳು ರಷ್ಯಾದ ವಿರುದ್ಧ ನಿಲ್ಲುತ್ತವೆ. ಹೀಗಾದಾಗ ರಷ್ಯಾ ಯುದ್ಧದಲ್ಲಿ ಸೋಲುವ ಅಪಾಯ ಕೂಡ ಇರುತ್ತೆ. ಆದ್ರೆ ಅಲ್ಲಿ ರಷ್ಯಾಗಿರುವ ದೊಡ್ಡ ಶಕ್ತಿ ಅಂದ್ರೆ ಅದರ ಬತ್ತಳಿಕೆಯಲ್ಲಿರುವ ಅಣ್ವಸ್ತ್ರಗಳು. ಇನ್ನು ಒಂದ್ ವೇಳೆ ಇಲ್ಲಿ ರಷ್ಯಾ ಏನಾದ್ರೂ ಯುರೋಪ್ ಮೇಲೆ ಯುದ್ಧಕ್ಕೆ ನಿಂತ್ರೆ ಅಲ್ಲಿ ಅಮೆರಿಕ ಯುರೋಪ್ನ ಬೆಂಬಲಕ್ಕೆ ನಿಲ್ಲುತ್ತೆ ಅನ್ನೋದ್ರಲ್ಲಿ ಯಾವ ಅನುಮಾನನೂ ಇಲ್ಲ. ಆದ್ರೆ ರಷ್ಯಾ ಜೊತೆ ಯಾರು ನಿಲ್ತಾರೆ? ಸದ್ಯದ ಪರಿಸ್ಥಿತಿಯಲ್ಲಿ ಅಮೆರಿಕದ ವಿರುದ್ಧ ದ್ವೇಷ ಇರೋ ಕಾರಣದಿಂದ ಉತ್ತರ ಕೊರಿಯಾ ರಷ್ಯಾದ ಬೆಂಬಲಕ್ಕೆ ನಿಲ್ಲಬಹುದು. ಅದನ್ನ ಹೊರತುಪಡಿಸಿದ್ರೆ ಇರಾನ್ ಕೂಡ ಒಂದಷ್ಟು ಸಹಾಯ ಮಾಡಬಹುದು. ಇನ್ನು ಚೈನಾ ಅವರಂತೂ ತಮಗೇನಾದ್ರೂ ಲಾಭ ಆಗುತ್ತಾ ಅಂತ ನೋಡ್ತಾರೆ. ಪ್ರತಿ ನಡೆಯಲ್ಲೂ ಕೂಡ ಚೈನಾ ಲಾಭ ನಷ್ಟಗಳನ್ನ ಲೆಕ್ಕ ಹಾಕುತ್ತೆ. ಹೀಗಿರುವಾಗ ಅವರು ಬೇಷರತ್ತಾಗಿ ರಷ್ಯಾಗೆ ಬೆಂಬಲವನ್ನು ಕೊಡುವುದು ತುಂಬಾನೇ ಅನುಮಾನ. ಅದರಲ್ಲೂ ಚೈನಾ ಈಗ ಅಮೆರಿಕಾನ ಹಿಂದಿಕ್ಕುವ ತವಕದಲ್ಲಿದೆ. ಒಂದ್ ಕಡೆ ಅಮೆರಿಕ ರಷ್ಯಾ ಜೊತೆಗಿನ ಯುದ್ಧದಲ್ಲಿ ಎಂಗೇಜ್ ಆದ್ರೆ ಅಲ್ಲಿ ಚೈನಾದ ಬೆಳವಣಿಗೆಯನ್ನ ಸರಿಗಟ್ಟೋದಿಕ್ಕೆ ಅವರಿಗೆ ಸಾಧ್ಯ ಆಗೋದಿಲ್ಲ. ಹೀಗಾಗಿ ಚೈನಾ ರಷ್ಯಾದ ಜೊತೆ ನಿಂತು ಯುದ್ಧದಲ್ಲಿ ತೊಡಗಿಸಿಕೊಳ್ಳೋದಿಕ್ಕೆ ಹೋಗೋದಿಲ್ಲ. ಬದಲಿಗೆ ತನ್ನ ಶಕ್ತಿಯನ್ನ ಹೆಚ್ಚು ಮಾಡ್ಕೊಳ್ಳೋ ಕಡೆಗೆ, ಆರ್ಥಿಕವಾಗಿ ಹಾಗೂ ಮತ್ತಿತರ ಕ್ಷೇತ್ರಗಳಲ್ಲಿ ಅಮೆರಿಕಾನ ಹಿಂದಿಕ್ಕೋ ಕಡೆಗೆ ಹೆಚ್ಚು ಗಮನವನ್ನು ಕೊಡೋದಿಕ್ಕೆ ಶುರು ಮಾಡುತ್ತೆ. ಇನ್ನು ಯುರೋಪ್ನ ಪರಿಸ್ಥಿತಿ ಕೂಡ ಈ ಹಿಂದೆ ಇದ್ದ ಹಾಗಿಲ್ಲ. 40ರ ದಶಕದಲ್ಲಿ ಸಾಕಷ್ಟು ಯುರೋಪಿಯನ್ ದೇಶಗಳು ಒಗ್ಗಟ್ಟಾಗಿದ್ದು, ಜೊತೆಗೆ ಅವತ್ತಿಗೆ ಭಾರತ ಸೇರಿದ ಹಾಗೆ ಜಗತ್ತಿನ ನಾನಾ ದೇಶಗಳ ಮೇಲೆ ಬ್ರಿಟಿಷರ ಹಿಡಿತಾ ಇತ್ತು. ಹೀಗಾಗಿ ಒಂದು ದೊಡ್ಡ ಸೇನೆಯನ್ನ ಯುದ್ಧಕ್ಕೆ ಸಿದ್ಧಪಡಿಸೋದ್ರಲ್ಲಿ ಐರೋಪ್ಯರು ಶಕ್ತರಾದ್ರು. ಜಗತ್ತಿನ ನಾನಾ ದೇಶಗಳಲ್ಲಿ ಯುರೋಪಿಯನ್ನರ ಹಿಡಿತಾ ಇತ್ತು. ಹೀಗಾಗಿ ಇಡೀ ಜಗತ್ತು ಆ ಯುದ್ಧದಲ್ಲಿ ಭಾಗವಹಿಸುವ ಪರಿಸ್ಥಿತಿ ಬಂತು. ಆದ್ರೆ ಇವತ್ತಿನ ಸ್ಥಿತಿ ಹಾಗಿಲ್ಲ. ಅಕಸ್ಮಾತ್ ಏನಾದ್ರೂ ರಷ್ಯಾದ ವಿರುದ್ಧ ಯುದ್ಧ ಮಾಡಬೇಕಾಗಿ ಬಂತು ಅಂದ್ರೆ ಯುರೋಪಿಯನ್ ಯೂನಿಯನ್ ನ ಯಾವ ದೇಶಗಳು ಯುದ್ಧಕ್ಕೆ ನಿಲ್ಲುತ್ತವೆ, ಯಾರ್ಯಾರು ಹಿಂದೆ ಸರಿತಾರೆ ಅನ್ನೋದು ಇನ್ನೂ ಕೂಡ ಖಚಿತವಾಗಿ ಹೇಳೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಹೀಗಾಗಿನೇ ಒಂದು ವಾಟರ್ ಟೆಸ್ಟ್ ಮಾಡೋದಕ್ಕೆ ರಷ್ಯಾದ ವಿರುದ್ಧ ಯುದ್ಧ ಮಾಡಬೇಕಾಗ ಬಂದ್ರೆ ಯಾವೆಲ್ಲ ದೇಶಗಳು ಯುರೋಪಿಯನ್ ಯೂನಿಯನ್ ನಲ್ಲಿ ಒಗ್ಗಟ್ಟಾಗತ್ವೆ ಅನ್ನೋದನ್ನ ಪರೀಕ್ಷೆ ಮಾಡೋದಕ್ಕೆ ಮ್ಯಾಕ್ರಾನ್ ಇಲ್ಲಿ ಇಂಥದ್ದೊಂದು ಮಾತುಗಳನ್ನ ಆಡಿದ ಹಾಗೆ ಕಾಣ್ತಾ ಇದೆ. ಇನ್ನು ರಷ್ಯಾ ಕೂಡ ಯುಕ್ರೇನ್ ವಿರುದ್ಧದ ಯುದ್ಧವನ್ನ ತುಂಬಾ ದಿನ ಮುಂದುವರಿಸುತ್ತೆ ಅಂತೇನಿಲ್ಲ. ಅಲ್ಲಿ ಸರಿಯಾದ ಸಂಧಾನದ ಪ್ರಯತ್ನಗಳು ನಡೀತಾ ಇಲ್ಲ. ಹೀಗಾಗಿ ಆ ಯುದ್ಧ ಮುಂದುವರಿತಾ ಇದೆ. ಈಗಾಗಲೇ ರಷ್ಯಾ ಆಕ್ರಮಿಸಿಕೊಂಡಿರೋ ಪ್ರದೇಶಗಳನ್ನ ಬಿಟ್ಕೊಟ್ಟು ಶಾಂತಿಗೆ ಯುಕ್ರೇನ್ ಸಿದ್ಧವಾದ್ರೆ ಯುದ್ಧ ಅಲ್ಲಿ ನಿಲ್ಲಬಹುದು. ಯಾಕೆಂದ್ರೆ ಅಲ್ಲಿ ಯುಕ್ರೇನ್ ಹಾಗೂ ರಷ್ಯಾದ ಮಧ್ಯೆ ಒಂದು ಬಫರ್ ಝೋನ್ ನಿರ್ಮಾಣ ಆಗುತ್ತೆ. ಅಲ್ಲಿಗೆ ರಷ್ಯಾ ತಾತ್ಕಾಲಿಕವಾಗಿ ಸುಮ್ಮನಾಗಲೂಬಹುದು. ಆದ್ರೆ ಅದಕ್ಕೆ ಯುಕ್ರೇನ್ ಸಿದ್ಧ ಆಗ್ತಾ ಇಲ್ಲ. ಯಾಕೆಂದ್ರೆ ಒಂದ್ಸರಿ ಭೂಭಾಗವನ್ನ ಬಿಟ್ಟುಕೊಟ್ಟು ಬಿಟ್ರೆ ಅದನ್ನ ಮತ್ತೆ ವಶಪಡಿಸಿಕೊಳ್ಳೋದು ತುಂಬಾನೇ ಕಷ್ಟ ಆಗುತ್ತೆ ಅನ್ನೋದು ಯುಕ್ರೇನ್ಗೆ ಗೊತ್ತಿರೋ ವಿಷಯ. ಜೊತೆಗೆ ಅಮೆರಿಕ ಯುರೋಪ್ಗಳು ಸಹಾಯ ಮಾಡ್ತಾ ಇರೋದ್ರಿಂದ ಅವರು ಯುದ್ಧವನ್ನ ಮುನ್ನಡೆಸ್ತಾ ಇದ್ದಾರೆ. ಇನ್ನು ರಷ್ಯಾಗೆ ಗೊತ್ತಿರೋ ವಿಷಯ ಏನು ಅಂದ್ರೆ ಈ ಬಾರಿ ಅಮೆರಿಕಾದಲ್ಲಿ ಆಡಳಿತ ಬದಲಾಗಿ ರಿಪಬ್ಲಿಕನ್ನರು ಅಧಿಕಾರಕ್ಕೆ ಬಂದು ಕೂತ್ರೆ ಅವರು ಯುಕ್ರೇನ್ಗೆ ಕೊಡ್ತಾ ಇರೋ ಸಹಾಯಗಳನ್ನ ನಿಲ್ಲಿಸ್ತಾರೆ. ಜೊತೆಗೆ ಸಂಧಾನ ಪ್ರಕ್ರಿಯೆಗಳು ಕೂಡ ಪ್ರಾರಂಭ ಆಗತ್ವೆ. ಸೊ ಅಲ್ಲಿವರೆಗೆ ಯುದ್ಧವನ್ನ ಮುಂದುವರಿಸಬೇಕು ಅನ್ನೋದು ರಷ್ಯಾದ ನಿಲುವು. ಮತ್ತೊಂದು ಕಡೆ ರಷ್ಯಾದ ಮೇಲೆ ದೊಡ್ಡ ಮಟ್ಟದಲ್ಲಿ ದಾಳಿ ಮಾಡಿ ಅವರನ್ನ ಸೋಲಿಸಿ ಬಿಡೋಣ ಅಂತ ಕೂಡ ನ್ಯಾಟೋ ದೇಶಗಳು ಧೈರ್ಯ ಮಾಡ್ತಾ ಇಲ್ಲ. ಯಾಕೆಂದ್ರೆ ರಷ್ಯಾದ ಬಳಿ ಅಣ್ವಸ್ತ್ರಗಳಿವೆ. ಮೊನ್ನೆ ರಷ್ಯಾ ಯುಕ್ರೇನ್ ಮೇಲೆ ಅಣುಬಾಂಬ್ ದಾಳಿಗೆ ಮಾಡಿಕೊಂಡಿದ್ದ ಸಿದ್ಧತೆಗಳನ್ನ ಕಂಡೆ ಅಮೆರಿಕ ಸೇರಿದ ಹಾಗೆ ಐರೋಪ್ಯ ದೇಶಗಳು ನಡುಗೋದಿಕ್ಕೆ ಶುರು ಮಾಡಿದ್ವು. ರಷ್ಯಾ ಅಣುಬಾಂಬ್ ಬಳಸೋದು ಬೇಡ, ಅವರ ಮನವೊಲಿಸಿ ಅಂತ ಭಾರತಕ್ಕೆ ಮನವಿ ಮಾಡಿಕೊಂಡ್ವು. ಕಡೆಗೆ ಭಾರತದ ಪ್ರಧಾನಿ ನರೇಂದ್ರ ಮೋದಿ ಅವರ ಮಧ್ಯಸ್ಥಿಕೆಯಲ್ಲಿ ಅಣುಯುದ್ಧ ತಪ್ಪಿದ ಹಾಗಾಯಿತು ಅಂತ ಇತ್ತೀಚೆಗೆ ಅಮೆರಿಕದ ಮಾಧ್ಯಮಗಳೇ ವರದಿ ಮಾಡಿವೆ. ಪರಿಸ್ಥಿತಿ ಹೀಗಿರುವಾಗ ನ್ಯಾಟೋ ದೇಶಗಳು ರಷ್ಯಾನ ನೇರವಾಗಿ ಕೆಣಕೋದಿಕ್ ಹೋಗೋದಿಲ್ಲ. ಇನ್ನು ಮ್ಯಾಕ್ರಾನ್ ಹೇಳಿಕೆ ಕೂಡ ಒಂದು ಬೆದರಿಕೆಯ ತಂತ್ರಾನೇ ಹೊರತು ಮತ್ತಿನ್ನೇನೂ ಅಲ್ಲ. ಯಾಕೆಂದ್ರೆ ಸದ್ಯದ ಪರಿಸ್ಥಿತಿಯಲ್ಲಿ ಯುದ್ಧವನ್ನ ಜಗತ್ತು ಇಷ್ಟಪಡೋದಿಲ್ಲ. ಎಲ್ಲರಿಗೂ ಅಭಿವೃದ್ಧಿ, ಆರ್ಥಿಕ ಶಕ್ತಿಯನ್ನ ಹೆಚ್ಚು ಮಾಡಿಕೊಳ್ಳುವುದು ಬೇಕಿದೆ. ಜೊತೆಗೆ ದೊಡ್ಡಣ್ಣ ಅಮೆರಿಕಾದಲ್ಲಿ ಈ ವರ್ಷ ಸಾರ್ವತ್ರಿಕ ಚುನಾವಣೆಗಳು ನಡೀಬೇಕು. ಅಲ್ಲಿ ರಿಪಬ್ಲಿಕನ್ ಪಕ್ಷ ಆರಿಸಿ ಬಂದ್ರೆ, ಟ್ರಂಪ್ ಅಲ್ಲಿ ಅಧ್ಯಕ್ಷರಾದ್ರೆ ಯುಕ್ರೇನ್ ಯುದ್ಧ ಬಹುಶಃ ಒಂದು ಹಂತಕ್ಕೆ ಮುಕ್ತಾಯವಾಗಲೂಬಹುದು. ಆದ್ರೂ ಇದೆಲ್ಲವನ್ನ ಮೀರಿ ಇನ್ನೇನಾದ್ರೂ ಅಲ್ಲಿ ಆದ್ರೆ ಅದು ವಿಧಿ ಲಿಖಿತ ಅಷ್ಟೇ. ಇದು ಗೆಳೆಯರೆ, ಎರಡನೇ ಮಹಾಯುದ್ಧದ ನಂತರ ಮತ್ತೊಂದು ದೊಡ್ಡ ಯುದ್ಧಕ್ಕೆ ಯುರೋಪ್ ಸಿದ್ಧ ಆಗಬೇಕು ಅಂತ ಹೇಳ್ತಾ ಇರುವ ಎಮ್ಯಾನ್ಯುಯಲ್ ಮ್ಯಾಕ್ರಾನ್ ಅವರ ಮಾತುಗಳ ಕುರಿತಾದ ಒಂದಷ್ಟು ಮಾಹಿತಿ ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.